ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗ್ತಿದ್ದು, ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತು ನಿರಂತರ ಸಂಸ್ಥೆಯ ಸಹಯೋಗದಲ್ಲಿ ಏನು ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸ್ಪರ್ಧಿಗಳು ಈಗಾಗಲೇ ಭಾಗಿಯಾಗಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಈ ಒಂದು ರಂಗೋಲಿ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಹಬ್ಬವನ್ನು ಆಯೋಜನೆ ಮಾಡಿರುವಂಥದ್ದು. ನೆಹರು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಒಂದು ಸ್ಪರ್ಧೆ ಕೂಡ ಆರಂಭ ಆಗಿರುವಂಥದ್ದು. ಜಿಲ್ಲೆಯ ಬೇರೆ ಬೇರೆ ಭಾಗ ಮತ್ತು ಶಿವಮೊಗ್ಗ ನಗರದಿಂದ ಬಂದಿರುವಂಥ ಸ್ಪರ್ಧಾಳುಗಳು ಈಗಾಗಲೇ ರಂಗೋಲಿಯನ್ನು ಬಿಡಿಸ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ಬೋದು. ತರಬೇವಾರಿ ರಂಗೋಲಿಗಳನ್ನು ಎಲ್ಲರೂ ಕೂಡ ಈಗಾಗಲೇ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಚುಕ್ಕಿ ರಂಗೋಲಿಯನ್ನು ಮಾತ್ರ ಇವತ್ತೊಂದು ಸ್ಪರ್ಧೆಯಲ್ಲಿ ಇಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ 11 ಗಂಟೆಗೆ ಏನು ಸ್ಪರ್ಧೆ ಆರಂಭ ಆಗಿತ್ತು ಎಲ್ಲರೂ ಕೂಡ ರಂಗೋಲಿಯನ್ನು ಬಿಡಿಸ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ಬೋದು. ವಿಭಿನ್ನ ರೀತಿಯ ರಂಗೋಲಿಗಳನ್ನು ಎಲ್ಲ ಸ್ಪರ್ಧಾಳುಗಳು ಕೂಡ ಬಿಡಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಬಹುತೇಕರು ತಮ್ಮ ರಂಗೋಲಿಯನ್ನು ಪೂರ್ಣಗೊಳಿಸಿ ಈಗಾಗಲೇ ಬಣ್ಣವನ್ನು ತುಂಬ್ತಾ ಇರುವಂಥದ್ದು. ಹೂವಿನದಿರ್ಬೋದು, ಒಂದಷ್ಟು ವಿಭಿನ್ನ ಮಾದರಿಯ ರಂಗೋಲಿಗಳನ್ನು ಇಲ್ಲಿ ಬಂದಿರುವಂಥ ಸ್ಪರ್ಧಾಳುಗಳು ಈಗಾಗಲೇ ಬಿಡಿಸಿರುವಂಥದ್ದು. 12 ಗಂಟೆವರೆಗೂ ಕೂಡ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಕೊಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸ್ಪರ್ಧಿಗಳು ಬೆಳಗ್ಗೆನೇ ಬಂದು ತಮ್ಮ ತಮ್ಮ ಏನು ನಿಗದಿಪಡಿಸಿದ ಸ್ಥಾನದಲ್ಲಿ ಈಗಾಗಲೇ ರಂಗೋಲಿಗಳನ್ನು ಈಗಾಗಲೇ ಬಿಡಿಸ್ತಾ ಇರುವಂಥದ್ದು. ಮುಖ್ಯವಾಗಿ ವಿಭಿನ್ನ ಮಾದರಿಯ ರಂಗೋಲಿಗಳನ್ನು ಈಗಾಗಲೇ ಕಳೆದ ಕೆಲವು ದಿನಗಳಿಂದಲೂ ಕೂಡ ಯಾರು ರಿಜಿಸ್ಟ್ರೇಷನ್ಗೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದಂತೆ ಸಾಕಷ್ಟು ಜನ ಸ್ಪರ್ಧಿಗಳು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಕೂಡ ಬಂದಿರುವಂಥದ್ದು. ಇಲ್ಲಿ ಆಯ್ಕೆಯಾದಂಥವ್ರು ನೇರವಾಗಿ ಬೆಂಗಳೂರಿನಲ್ಲಿ ಜನವರಿ 11ರಂದು ನಡೆಯುವಂಥ ಸ್ಪರ್ಧೆಯಲ್ಲಿ ಏನು ಗ್ಯಾರಂಟಿ ನ್ಯೂಸ್ ವತಿಯಿಂದ ಮಾಡ್ತಾ ಇರುವಂಥ ಸ್ಪರ್ಧೆಯಲ್ಲಿ ಕೂಡ ಭಾಗಿಯಾಗುವಂಥದ್ದು. ಹಾಗಾಗಿ ಈಗಾಗಲೇ ಇಲ್ಲೂ ಕೂಡ ಜಡ್ಜಸ್ ಕೂಡ ಉತ್ತಮ ಒಂದು ಜಡ್ಜಸ್ ಕೂಡ ಬಂದು ಈ ಒಂದು ತೀರ್ಪನ್ನು ಕೂಡ ನೀಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಸಾಕಷ್ಟು ಪೂರಕವಾಗಿ ಎಲ್ಲರೂ ಕೂಡ ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ಗಮನಿಸ್ಬೋದು. ಒಂದು ಕಡೆ ಶಿವಮೊಗ್ಗದ ಕ್ರೀಡಾ ಮತ್ತು ಇಲಾಖೆ ಅಂದರೆ ನೆಹರು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಈ ಒಂದು ಸ್ಪರ್ಧೆ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅದೇ ಇಲ್ಲಿ ವಿಜೇತರಾದರೂ ಬೆಂಗಳೂರಿನಲ್ಲಿ ಕೂಡ ಭಾಗಿಯಾಗುವಂಥ ಅವಕಾಶವನ್ನು ಕೂಡ ಪಡಿತಾ ಇರುವಂಥದ್ದು. ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ನಡೆದಿರುವಂಥ ರಂಗೋಲಿ ಸ್ಪರ್ಧೆಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ನಮಸ್ಕಾರ, ನನ್ನ ಹೆಸರು ಸ್ನೇಹ ಮಾಲ್ತೇಶ್ ಅಂತ. ಗ್ಯಾರಂಟಿ ನ್ಯೂಸ್ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಏರ್ಪಡಿಸಿದ್ದು. ಇಲ್ಲಿ ನಾನು ಒಂದು ಸ್ಪರ್ಧಿಯಾಗಿ ಭಾಗವಹಿಸಿದ್ದು. ದ್ವಿತೀಯ ಪ್ರೈಸ್ ಬಹುಮಾನ ತಗೊಂಡಿದ್ದೇನೆ. ತುಂಬ ಖುಷಿಯಾಯಿತು. ಬೆಳಿಗ್ಗೆಯಿಂದಲೇ ಎಲ್ಲರೂ ಬಂದು ರಂಗೋಲಿಗಳನ್ನು ಹಾಕಿ ತುಂಬ ಚೆಂದದ ರಂಗೋಲಿಯನ್ನು ಹಾಕಿದ್ದಾರೆ. ಮತ್ತು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸರ್. ಹಾಂ, ಎವ್ರಿಡೇ ಮನೆ ಹತ್ರ ಅಂತೂ ಹಾಕ್ತಾ ಇರ್ತೇವೆ. ಬಟ್ ಈ ರೀತಿ ಸ್ಪರ್ಧೆ ಇದ್ದಾಗ ನಮಗೂ ಒಂದು ಹೊರಗಡೆ ಬಂದು ನಮ್ಮ ಟ್ಯಾಲೆಂಟ್ಗಳನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು. ನಮ್ಮ ಮಮ್ಮಿ ಬಂದುಬಿಟ್ಟು ಹೋಗಬೇಡ ಅಂತ ಹೇಳಿದ್ರು, ಕಾಲೇಜಿದೆ ಅಂತ. ನಾನು ಯಾಕೋ ಮನಸ್ಸು ತಾಳಿದಂಗೆ 10:15 ಕಾಲೇಜಿಂದ ಹೊರಟಿ ಬಂದೆ. ತುಂಬ ಖುಷಿಯಾಯಿತು. ನನಗೂ ಯಾರೋ ಒಬ್ಬರು ಮೆಸೇಜ್ ಕಳಿಸಿದ್ರು, ತುಂಬ ಖುಷಿಯಾಯಿತು. ನಾನು ಚಿಕ್ಕ ವಯಸ್ಸಿಂದ ಹಾಕ್ತಾಯಿದ್ದೀನಿ. ಬಂದು ಏರಿಯಾದಲ್ಲಿ ತಮಿಳ್ ಏರಿಯಾದಲ್ಲಿರೋದು ನಾನು. ಅವ್ರು ಹಾಕೋದು ನೋಡಿ ಕಲ್ತ್ಕೊಂಡು ಹಾಕಿದ್ದು. ಖುಷಿಯಾಯಿತು. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಹೆಸರು ಶೋಭಾ ರಾಘವೇಂದ್ರ ಅಂತ. ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಇವತ್ತು ಮಾರ್ನಿಂಗ್ ಅಷ್ಟೇ ಗೊತ್ತಾಗಿದ್ದು ಬೆಳಗ್ಗೆ. ಇವತ್ತು ನಾನು ಸ್ಪರ್ಧೆಗೆ ಇದು ಆಗಬೇಕು ಅಂತ ಭಾಗವಹಿಸಬೇಕು ಅಂತ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ನನ್ನ ಸಹ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಹಾಗಾಗಿ ನನಗೂ ಬರುತ್ತೆ ಅಂದ್ಕೊಂಡಿದ್ದೆ. ಅಷ್ಟು ನೆಕ್ಸ್ಟ್ ಸ್ಪರ್ಧೆಯಲ್ಲಿ ನಾನು ಟ್ರೈ ಮಾಡ್ತೀನಿ. ಧನ್ಯವಾದಗಳು. ಓಕೆ, ಇಲ್ಲಿ
ಒಂದೊಂದು ತೀರ್ಪು ಮಾಡ್ತಾರಲ್ಲ ಅಲ್ಲಿ ಏನ್ ಮಾಡ್ತಾರೆ ದೊಡ್ಡ ರಂಗೋಲಿ ಹಾಕಿದ್ದಾರೆ, ತುಂಬಾ ಬಣ್ಣ ಬಿಡಿಸಿದ್ದಾರೆ, ತುಂಬಾ ಟೈಮ್ ತಗೊಂಡಿದ್ದಾರೆ, ಎಷ್ಟೆಲ್ಲ ಮಾಡಿದಾರಲ್ವಾ ಅಂತ ಹೇಳ್ಬಿಟ್ಟು ಆ ಥರ ತೀರ್ಪು ಓಕೆ ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.